ಟೈಮು 12:22 ಆಗೈತೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಬಟ್ಟೆ ನೋಡಿ ಕಂಡಿಡಿಬೋದು ನೀವು, ಇಲ್ಲ ಗೆಸ್ ಮಾಡ್ಬೋದು. ಆರೆಂಜ್ ಕಲರ್ ಬಟ್ಟೆ ಹಾಕಿದ್ದೀನಿ ಅಂದರೆ ಎಲ್ಲಿಗೆ ಬಂದಿರ್ಬೋದು ಅಂತ. ನಾವಿವತ್ತು KTM ಸರ್ವಿಸ್ ಸೆಂಟರ್ಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ADV 390 ಅಲ್ಲಿ ಹೊಂಟೋಯ್ತು ನೋಡ್ರಿ, ಹೊಂಟೈತೆ ಒಳಗಡೆಗೆ. ADV 390 ಫಸ್ಟ್ ಸರ್ವಿಸಿಗೆ ಕೊಡಬೇಕು, ಅದಕ್ಕೆ ಬಂದಿದ್ದೀವಿ. ಫಸ್ಟ್ ಸರ್ವಿಸು ಎಷ್ಟಾಗುತ್ತೆ ದುಡ್ಡು ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಫಿಟ್ ಚೆಕ್ ಮಾಡೋಣ, ಅದು ಹುಡುಗಿರು ಹೆಂಗೆ ಮಾಡೋದು. ಗೆಟ್ ರೆಡಿ ವಿತ್ ಮೀ ಅಂತ ಬಿಚ್ಬಿಟ್ಟು ಹಾಕಳ್ರಿ ಹೇಳ್ತೀನಿ. ಅದು ಗೆಟ್ ರೆಡಿ ವಿತ್ ಮೀ, ಇದು ಫಿಟ್ ಚೆಕ್ ಮಾಡೋದು. ಹೆಂಗೆ ಕೈ ಕೊಡಿ, ಹೆಂಗ್ ತೋರಿಸಿ ಫಿಟ್ ಚೆಕ್ ಹೆಂಗ್ ಮಾಡ್ತಾರೆ ಹುಡುಗಿರು. ಸರಿ ಮಾಡ್ಲಾ, ಈ ಚೆನ್ನಾಗಿತ್ತು. ಹಂಗ್ ಮಾಡೋದ ನಾನ್ ನೋಡೇ ಇಲ್ವಲ್ಲ ಕರೆಕ್ಟಾಗಿ ಈ ತರ ಎಲ್ಲ. ಅವ್ರು ಹಿಂಗೆ ಗೊತ್ತಾ, ಫಸ್ಟ್ ಹಿಂಗೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾರೆ, ಹಿಂಗೆ ಸೆಟ್ ಮಾಡ್ಬಿಟ್ಟು ನಾನ್ ಹಂಗೆಲ್ಲ ಮಾಡಲ್ಲಪ್ಪ. ಬೇಗಪ್ಪ ಅಂದ್ರೆ ನಾವೇನೋ ಒಂಚೂರು ಅಂತ ಲೇಟ್ ಮಾಡಿದ್ರೆ ಚಿನ್ನು ಇನ್ನ ಸಖತ್ ಲೇಟ್ ಮಾಡ್ದ, ಅದಕ್ಕೆ ಲೇಟ್ ಆಯ್ತು. ಕೊಟ್ಟಿದೀವಿ, ಸಾಯಂಕಾಲದಷ್ಟಲ್ಲಿ ಕೊಡ್ತೀವಿ ಅಂತ ಹೇಳೋರೆ. ಗಾಡಿಗಳು ಬೇಜಾನ್ ಇದಾವೆ ಇಲ್ಲಿ. ಇವನ್ ಎಂತ ಇದು ಅಂದ್ರೆ ಬ್ಯಾಕ್ ಮಾಡಿದಾಗ ಏನ್ ಮಾಡ್ತೀಯಪ್ಪ ಅದ್ರ ಜೊತೆ? ಬೈಸೆಪ್ಸ್. ಇವನ್ ಏನ್ ಮಾಡೋಣ ಹೇಳು? ಏನ್ ಮಾಡಿದ್ಯಾ? ಶೋಲ್ಡರ್. ಟೈಮು 12:22 ಆಗೈತೆ. ಇವರು ಒಂದು ಸಾಯಂಕಾಲಕ್ಕೆ ಕೊಡ್ತೀನಿ ಅಂತ ಹೇಳೋರಂತೆ, 5 ಗಂಟೆ ಅಂತ. ನನ್ನ ಪ್ರಕಾರ ಅವ್ರು ಹಂಗೆ ಹೇಳ್ತಾರೆ, ಅಂದ್ರೆ ಅವ್ರೊಂದು ಎಸ್ಟಿಮೇಷನ್ ಟೈಮ್ ಥರ ಹೇಳ್ಬೇಕಲ್ಲ, ಅದಕ್ಕೇನೆ ಇನ್ನೊಂಚೂರು ಬೇಗನೆ ಕೊಡ್ತಾರೆ. ನನ್ನ ಪ್ರಕಾರ ಒಂದು ಇವಾಗ 12 ಗಂಟೆ ಕೊಟ್ಟಿದ್ದೀವಿ ಅಂತಂದ್ರೆ 4 ಗಂಟೆ 3:30 4 ಗಂಟೆ ಕೊಡ್ತಾರೆ ಪಕ್ಕ. ಫೋನ್ ಮಾಡ್ತಾರೆ, ಟಕ್ ಅಂತ ಬಂದು ಇಸ್ಕೊಂಬಿಡೋದು ಅಷ್ಟೇನೆ. ಅವಾಗ ಅದಾದ್ಮೇಲೆ ಈ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ಬೇಕು ಸ್ಕಿಡ್ ಅಲ್ಲಿ. ಈಗ್ಲೇ ಇವತ್ತೇನೆ ಏನಾಯ್ತಂತೆ ಗೊತ್ತಾ, ಇವನು ಈ ಗಾಡಿ ನಿಲ್ಸಿ ಬರುವಾಗ ಇವನಿಗೆ ರನ್ನಿಂಗ್ ಅಲ್ಲಿ 2 ಸಲ ಆಫ್ ಆಯ್ತಂತೆ. ಬ್ಯಾಟ್ರಿ ಅಂತೀಯ ಇದು? ಬ್ಯಾಟ್ರಿ ಲೇ ಏನ್ ಗೊತ್ತಾ, ಎಷ್ಟ್ರಲ್ಲಿತ್ತು ಬ್ಯಾಟ್ರಿ ಆಗಕ್ ಚಾನ್ಸೇ ಇಲ್ಲ. ಏನ್ ಕೇಳು, ಗಾಡಿ ರನ್ನಿಂಗ್ ಅಲ್ಲಿ ಐತೆ ಅಂದ್ರೆ ಬ್ಯಾಟ್ರಿಯಿಂದ ಸ್ಟಾರ್ಟ್ ಆಗ್ಬಿಟ್ಟೈತೆ ಆಗ್ಲೇ ಅದು ಗಾಡಿ. ಬ್ಯಾಟ್ರಿ ಎಲ್ಲ ಸ್ಪಾರ್ಕ್ ಪ್ಲಗ್ ಆತರ ಕಾರ್ಬನ್ ಡೆಪಾಸಿಟ್ ಆಗ್ಬಿಟ್ಟಿರುತ್ತೆ. ಒಂದು ಗಾಡಿ ಓಡಿಸ್ತಾರ ಟೈಮಲ್ಲಿ ಆಫ್ ಆಗ್ದೇನೆ ಈ ಡಿಸ್ಪ್ಲೇ ಐತಲ್ಲ, ಈಗ ಓಡ್ತಾ ಇರ್ತದಲ್ಲ, ಆ ಸ್ಕ್ರೀನ್ ಆಫ್ ಆಗಿ ಪಟ್ಟಂತ ಇನ್ನೊಂದ್ಸಲ ಆನ್ ಆಯ್ತದೆ. ಅದೇ ಗೊತ್ತಾಯ್ತು, ಇಗ್ನೇಷನ್ ಫುಲ್ ಆಫ್ ಆಗಿ ಮತ್ತೆ ಆನ್ ಆಗೈತೆ. ಮೇನ್ ಪಕ್ಕಾ ಸ್ಪಾರ್ಕ್ ಪ್ಲಗ್ ದೇ ಎಫೆಕ್ಟ್ ಆಗೋದು ಯಾವತ್ತು. ಸ್ಪಾರ್ಕ್ ಪ್ಲಗ್ ಏನ್ ಚೇಂಜ್ ಮಾಡ್ಸಕ್ ಹೋಗಿಲ್ಲ ತಾನೇ ಇವ್ರು ಯಾವತ್ತು. ಹಂಗಾರೆ ಫುಲ್ ಕಾರ್ಬನ್ ಡೆಪಾಸಿಟ್ ಆಗಿರುತ್ತೆ ಇದು, ಅದ್ರದ್ದೇನೆ ಎಫೆಕ್ಟ್ ಇದು ಪಕ್ಕ. ಎಷ್ಟು ತೋರ್ಸ ಬ್ಯಾಟ್ರಿ? 13 ಐತಾ? ಅದ್ ರನ್ನಿಂಗ್ ಹೋದ್ಮೇಲೆ 14 ಮೇಲೆ ಹೋಗುತ್ತೆ. ಆಯ್ತಲ್ಲ, ಕರೆಕ್ಟ್ ಆಗೈತೆ ಬ್ಯಾಟ್ರಿ, ಕರೆಕ್ಟ್ ಆಗೈತೆ ನೋಡು. ಈ ತರ ಹಿಂಗಿಲ್ಲೇ ನೋಡ್ಕೊಬೋದು. ಬ್ಯಾಟ್ರಿ ಕರೆಕ್ಟ್ ಆಗೈತೆ. ಇದ್ರದ್ದೇ ಸ್ಪಾರ್ಕ್ ಪ್ಲಗ್ ಎಫೆಕ್ಟ್ ಏನಿಲ್ಲ. ಅದೊಂದು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡ್ಸನ್ ಬಿಡ, ಸರೋಗತ್ತೆ. ಅದು ಏನಿಲ್ಲ ಅಲ್ವಾ? ಯಾರೋ ಇಬ್ರು ಹುಡುಗಿರು ಕಣ್ಣಾಕವ್ರ ಎಲ್ಲಿಗೆ? ಸಿಂಪಲ್ ಬಂದಿದೆ ಅಂದ್ರೆ ಹುಡುಗಿರು ಕಣ್ಣಾಕ್ತವ್ರೆ ಅಂತ. ಬರಲಿ ಸುಮ್ನೆ ಪಿಂಪಲ್ ಆಗವೆ, ಅದಕ್ಕೇನೋ ಹೇಳಿದ್ಕೆ ನಾವು ನಾಚ್ಕಂತಲ್ಲಿ. ಇವಾಗ ಜಸ್ಟ್ ನಾವು ಇವಾಗ KTM 390 ADV ಸರ್ವಿಸ್ ಆಗಿ ಆಚೆ ತಗೊಂಬಂದ್ವಿ. ಇವಾಗ ಮೇನ್ ಓನರ್ ನ ಕೇಳೋಣ, ಓನರ್ ಸೈಡ್ಗೆ. ಫಸ್ಟ್ ಬಿಲ್ ನ ನೋಡೋಣ ಎಷ್ಟು ಬಂದಿದೆ ಅಂತ. ಜಸ್ಟ್ ನಮ್ಗೆ ಬಿಲ್ ಬಂದಿರೋದು, ಬಿಲ್ ಹಾರಾಡ್ತಿದೆ. ಬಿಲ್ ನಮಗ್ ಬಂದಿರೋದು ಬರೀ 560.50 ಪೈಸಾ ಅಂತೆ ಅಷ್ಟ. ಅದೆಲ್ಲ ಸುಳ್ಳು ಮೇಡಮ್. ಅಷ್ಟೆಲ್ಲ ಬಂದಿರೋದು. ಇಲ್ಲಿದೆ ನೋಡ್ರಿ ಎಕ್ಸಾಕ್ಟ್ ಪ್ರೈಸಿಂಗು, 1684 ರೂಪಾಯಿ. ಅದು ಅಲ್ವಾ, 2 ಟೋಟಲ್ ಮಾಡ್ಬೇಕಾ? ಓ, ನಾನು ಈ ಕಡೆ ಒಂದು ಹಾಕೋರೆ, ಅದಾದ್ಮೇಲೆ ಅಲ್ಲಿ ಜಾಗ ಸಾಲಿಲ್ಲ ಅಂತ ಇನ್ನೊಂದ್ ಕಡೆ ಹಾಕಿ ಅದನ್ನ ಮಾಡೋರೆ ಅನ್ಕಂಡೆ. ಅದೇನ್ ಸಪ್ರೇಟು ಏನ್ಕೆ? ಓಕೆ, ಇದು ಕನ್ಸ್ಯೂಮಬಲ್ಸ್ ಆಫ್ಟರ್ ದಿ ಸರ್ವಿಸ್ ಮಾಡಿರೋದು. ಇದು ಸರ್ವಿಸು ಕ್ಲೀನರ್ ಇದು. ಓಕೆ, ಪ್ರೋಲೂಪ್ 10W50 ಅದು. ಅದಾದ್ಮೇಲೆ ಈ ಕಡೆ ಸೈಡು 560 ರೂಪಾಯಿ ಆಗಿರೋದು. ಏನಿದು? ಒಂದು ಕನ್ಸ್ಯೂಮಬಲ್ಸ್, ಫೋಮ್ ವಾಶು, ಟೆಫ್ಲಾನ್ ಕೋಟಿಂಗ್ ಮಾಡೋರಂತೆ. ಟೆಫ್ಲಾನ್ ಕೋಟಿಂಗ್ ಮಾಡೋರಾ? ಮಾಡೋರು ಇವರು. ಈ ಕಡೆ 560, ಈ ಕಡೆ 1684. ಎಷ್ಟಾಯ್ತು ಟೋಟಲ್? 2245 ಆಗಿದೆ ಫಸ್ಟ್ ಸರ್ವಿಸ್ ಕಾಸ್ಟು. ಅವ್ರ ಎಸ್ಟಿಮೇಷನ್ ಕೊಟ್ಟಿದ್ದು 2,300 ಅಲ್ವಾ? ಇನ್ನೇ ಹತ್ರ ಆಗಿದೆ. ಹೆಂಗ ಅನ್ನಿಸ್ತಾ ಇದೆ ನಿಮ್ಗೆ? ಇದು ಒಂಚೂರು ಜಾಸ್ತಿನೇ ಆಯ್ತು ಅನ್ಸ್ತಾ ನನಗೆ. ಇಷ್ಟು ದೊಡ್ಡ ಗಾಡಿ ಐತೆ ಅಂದ್ರೆ ಇಷ್ಟು ಓಕೆ ಅನ್ನಿಸ್ತು ಹೇಳ್ಬೇಕು ಅಂದ್ರೆ. 390cc. ಇವಾಗ ನಂದು 210cc ಗೆ 1700 ರೂಪಾಯಿ. ಇನ್ನೊಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಆಗೈತೆ ಇದಕ್ಕಷ್ಟೇನೆ. 2,500 ಫಸ್ಟ್ ಸರ್ವಿಸು. ಇದಕ್ಕೆ 2 ವರ್ಷ
ಇದ್ ನೋಡ್ರಿ ಹೋಂಡಾ CB 300F ಗೆ 2,500 ಆಗೈತಂತೆ ಫಸ್ಟ್ ಸರ್ವಿಸ್ ಮಿಕ್ಸ್ ಮೂರ್ತಿ ಅವ್ರಿಗೆ. ಒಂದು 1.6 ಲೀಟರ್ ಇದು ಆಯಿಲ್ ಇಂಜಿನ್ ಆಯಿಲ್ ಕೆಪಾಸಿಟಿ ಇದು ಕೊಂಚೂರು ಜಾಸ್ತಿ ಐತೆ ಆಯಿಲ್ ಕೆಪಾಸಿಟಿ ಅದಕ್ಕೆ ಹಿಂಗಾಗಿದೆ ಫಸ್ಟ್ ಸರ್ವಿಸ್ ಕತೆ. ಪರವಾಗಿಲ್ಲ, ನೀವೇನಾದ್ರು ADV 390 ತಗೋತೀರಾ ಅಂತಂದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ನಾವು ಸರ್ವಿಸ್ ಮಾಡಿಸಿದ್ದು ಎಲ್ಲಿ ಅಂತಂದ್ರೆ KTM ಸರ್ವಿಸ್ ಸೆಂಟರ್ ಮೈಸೂರು ಎಂತದ್ದು ಮೇಟ್ಗಳ್ಳಿ ಹತ್ರ ಓಪನ್ ಆಗಿರೋದು. ರಿಂಗ್ ರೋಡ್ ಪಕ್ಕದಲ್ಲೇ ಐತೆ ನೋಡ್ರಿ, ರಿಂಗ್ ರೋಡ್ ಪಕ್ಕದಲ್ಲೇ ಐತೆ ಮೇಟ್ಗಳ್ಳಿ ಸರ್ವಿಸ್ ಸ್ಟೇಷನ್ ಅಂತ. ಚೆನ್ನಾಗಿ ಮಾಡ್ಕೊಟ್ರಪ್ಪ, ಏನು ಬೇಜಾರಿಲ್ಲ. ಅಲ್ಲಿ ಇನ್ನೊಂದು ಇದೆಯಲ್ಲ ಅದು ಇವ್ರದೇನೆ, ಆದ್ರೆ ಅಲ್ಲಿ ತುಂಬಾ ಹಾಕೊಂಡ್ಬಿಟ್ಟಿರ್ತಾರೆ ಹೆವಿ. ಇಲ್ಲಿ ಒಂದು ಪೀಸ್ಫುಲ್ ಆಗಿ ನೋಡ್ರಿ, ನೆಮ್ಮದಿ ಆಗೈತೆ ಜಾಗ, ಆರಾಮಾಗಿ ಪೀಸ್ಫುಲ್ ಆಗಿ. ಹಂಗೇನೆ ಗಾಡಿನೂ ಸರ್ವಿಸ್ನು ಅಷ್ಟೇ ಪೀಸ್ಫುಲ್ ಆಗಿ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೇನಾದ್ರೂ ADV 390 ತಗೊಂಡು ಫಸ್ಟ್ ಸರ್ವಿಸ್ ಮಾಡಿಸ್ತೀರಾ ಅಂತಂದ್ರೆ, ಇಲ್ಲ ತಗೋಬೇಕು ಅಂತಿದ್ರೆ ಎಷ್ಟು ಬರ್ಬೋದು ಫಸ್ಟ್ ಸರ್ವಿಸ್ ಕಾಸ್ಟ್ ಅಂತ. ಇನ್ನೊಂದು ಅಂತಂದ್ರೆ ಇನ್ನೊಂದ್ ಚೂರು ಗಾಡಿ ಓಡ್ಲಿ, ಇನ್ನೊಂದ್ ಚೂರೆಲ್ಲ ಓಡಿಸಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಓನರ್ಶಿಪ್ ರಿವ್ಯೂ ಮಾಡಿಸ್ತೀನಿ. ಗಾಡಿ ನಿಲ್ಸ್ಬಿಟ್ಟು ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಕುಂಡಿಸಿ ಓನರ್ಶಿಪ್ ರಿವ್ಯೂ ಕೆಂಪ್ ಚೇರ್ ನ ಹಾಕಿ ಓನರ್ಶಿಪ್ ರಿವ್ಯೂ ಮಾಡಿಸ್ತೀನಿ. ಓಕೆ ಬಾಯ್.